ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ನಮ್ಮ ಎಲ್ಲ ಎಪಿಸೋಡ್ಗಳನ್ನು ನೋಡ್ತಾ ಇದ್ದೀರಾ. ಬಹಳ ಖುಷಿಯಿಂದ ಅದನ್ನು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ಕಾಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ. ನಿಮ್ಮ ಒಳ್ಳೆಯ ಮತ್ತು ಕೆಲವರು ಮಾತ್ರ ಇರ್ತಾರೆ, ಅವರೆಲ್ಲ ಸ್ವಲ್ಪ ಚೇಷ್ಟೆಗಳು ಏನೋ ಒಂದು ಕಾಮೆಂಟ್ಸನ್ನು ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತೀವಿ. ಯಾಕಂದರೆ ಹೋಗ್ತಾ ಹೋಗ್ತಾ ಅವ್ರಿಗೂ ಗೊತ್ತಾಗತ್ತೆ ಈ ಮಂತ್ರ ಏನು, ಇದರ ಪ್ರಭಾವ ಏನು, ಎಷ್ಟು ಶಕ್ತಿ ಇದೆ, ಯಾವ ರೀತಿಯಲ್ಲಿ ಇದು ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಯಾಕಂದರೆ ನೋಡಿ, ಇದೆಲ್ಲ ಒಂಥರ ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿಗಳು, ಕಣ್ಣಿಗೆ ಕಾಣಿಸೋದಿಲ್ಲ, ನಮ್ಮ ಮೇಲೆ ಇದನ್ನು ಎಫೆಕ್ಟ್ ಮಾಡುವಂಥದ್ದು. ಇವಾಗ ಉಸಿರು ನಮ್ಮ ದೇಹದೊಳಗೆ ಹೇಗೆ ಹೋಗಿ ಬಂದು ಮಾಡುತ್ತೋ, ಅದೇ ಥರ ಆ ಪ್ರಾಣವಾಯು ಇರೋದ್ರಿಂದನೇ ನಾವು ಹೇಗೆ ಬದುಕಿರ್ತೀವೋ, ಹೇಗೆ ಮಾತಾಡ್ತಾ ಇರ್ತೀವೋ, ಹೇಗೆ ನಮ್ಮ ಜೀವನವನ್ನು ಅಭಿವೃದ್ಧಿ ಪಡಿಸ್ಕೊತಾ ಇರ್ತೀವೋ, ಅದೇ ಥರ ಮಂತ್ರಶಕ್ತಿಗಳು ಕೂಡ ಆ ಉಸಿರಿನ ಜೊತೆಗೆ ಉಸಿರಾಗಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾ ಇರ್ತಾರೆ. ಹಾಗಾಗಿ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವಾಗ ಒಂದು ಸಣ್ಣ ವಿಚಾರವನ್ನು ಹೇಳಿ ಆಮೇಲೆ ನಾನು ಯಾಕೆ ಮುಖ್ಯವಾಗಿರ್ತಕ್ಕಂಥ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ. ನೋಡಿ, ನೀವು ಯಂತ್ರ ಪೂಜೆಯನ್ನು ಮಾಡ್ತೀರಾ. ಯಂತ್ರ ಪೂಜೆ ಮಾಡಬೇಕಾದ್ರೆ ನಿಮಗೆ ಅದರಲ್ಲಿ ಗೆರೆಗಳಿರುತ್ತೆ, ಅಂದರೆ ಚಿತ್ರಗಳಿರುತ್ತೆ, ಅದರಲ್ಲಿ ಬೀಜಾಕ್ಷರ ಹಾಕಿರ್ತಾರೆ, ಅರ್ಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಪೂಜೆ ಮಾಡಿರ್ತಾರೆ, ಫ್ರೇಮ್ ಹಾಕಿ ನಿಮಗೆ ಕೊಟ್ಟಿರ್ತಾರೆ. ಎಷ್ಟೋ ಜನ ಬರೆಯೋರಿಗೂ ಕೂಡ ಈ ಯಂತ್ರ ಯಾಕೆ ಬರಿತಾ ಇದ್ದೀನಿ ನಾನು, ಅದರಲ್ಲಿ ಏನು ಪ್ರಭಾವ ಇದೆ, ಯಾವ ಥರ ಇದು ವರ್ಕ್ ಆಗುತ್ತೆ ಅಂತಕ್ಕಂಥದ್ದೇ ವಿಚಾರ ಗೊತ್ತಿಲ್ಲ. ಸುಮ್ಮನೆ ಯಂತ್ರವನ್ನು ಬರೀತಾರೆ, ಕೊಟ್ಬಿಡ್ತಾರೆ ನಿಮಗೆ. ಯಂತ್ರ ಅಂತಕ್ಕಂಥದ್ದು 3000 ವರ್ಷಗಳ ಹಿಂದೆ ಮಹಾ ಜ್ಞಾನಿಗಳು, ಋಷಿಗಳು, ತಪಸ್ವಿಗಳು ನಿರ್ಮಾಣ ಮಾಡಿರ್ತಕ್ಕಂಥ ಅದ್ಭುತ ಒಂದು ಶಕ್ತಿ ಅದು ಯಂತ್ರ. ಈ ಯಂತ್ರ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ನೀವೆಲ್ಲ ಮೊಬೈಲ್ ಯೂಸ್ ಮಾಡ್ತೀರಾ. ಆ ಮೊಬೈಲಲ್ಲಿ ಒಂದು ಸಿಮ್ ಕಾರ್ಡ್ ಇರುತ್ತೆ. ಆ ಸಿಮ್ ಕಾರ್ಡ್ಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ಲೇಟನ್ನು ಕೊಟ್ಟಿರ್ತಾರೆ. ಆ ಪ್ಲೇಟ್ ಮೇಲೆ ಗೆರೆಗಳು ಇರ್ತವೆ. ಆ ಗೆರೆಗಳು ಇದ್ದು ಆ ಸಿಮ್ ಕಾರ್ಡು ನೀವು ಇಲ್ಲಿಂದ ಎಷ್ಟೇ ದೂರ, ಎಷ್ಟು ಸಾವಿರ, ಎಷ್ಟು ಲಕ್ಷ ಕಿಲೋಮೀಟ್ರ್ ನೀವು ದೂರ ಕಾಲ್ ಮಾಡಿದರೂ ಕೂಡ ಅವ್ರಿಗೆ ಕನೆಕ್ಟಾಗಿ ಅವರು ಮಾತಾಡ್ತಾರೆ. ಅದೇ ಆ ಒಂದು ಹಿತ್ತಾಳೆ ಒಂದು ಏನು ಆ ಗೆರೆಗಳಿದೆ, ಅದನ್ನು ನೀವು ತೆಗೆದಾಕ್ಬಿಟ್ರೆ ಸಿಮ್ ಕಾರ್ಡ್ ವೇಸ್ಟ್, ನಿಮಗೆ ಯಾವುದೇ ಥರದ್ದು ವರ್ಕ್ ಆಗಲ್ಲ. ಹಾಗಾಗಿ ಆ ಗೆರೆಗಳೇ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅದರಲ್ಲಿ ಎಲ್ಲ ಕೋಡಿಂಗು, ಎಲ್ಲ ಥರದ ಸಿಸ್ಟಮು ಅದರಲ್ಲಿ ಇರುತ್ತೆ. ಅದೇ ಥರನೇ ಯಂತ್ರಗಳಲ್ಲಿ ಏನು ಗೆರೆಗಳನ್ನ ಹಾಕ್ತಾರೆ, ಏನು ಬರೀತಾರೆ ಒಳಗಡೆ ಬೀಜಾಕ್ಷರ, ಅದು ದೇವರಿಗೆ, ಅಂದರೆ ಡೈರೆಕ್ಟಾಗಿ ನಾವು ಏನು ಅಂತೀವಿ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಏನಿದೆಯೋ ಆ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಳ್ಳುವಂಥ ಶಕ್ತಿ ಅದಕ್ಕೆ ಇರುತ್ತೆ. ಆದರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ನಾವು ನಮ್ಮ ಒಂದು ಮಂತ್ರಶಕ್ತಿಯನ್ನು ಕೊಡ್ತಾ ಇರಬೇಕು, ಪೂಜೆಯನ್ನು ಮಾಡ್ತಾ ಇರಬೇಕು. ಆವಾಗ ಅದು ಚೆನ್ನಾಗಿ ಆ್ಯಕ್ಟಿವ್ ಆಗಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಯಂತ್ರಶಕ್ತಿ ಅಷ್ಟು ಚೆನ್ನಾಗಿದೆ. ಇವಾಗ ನೋಡಿ, ಸಿಮ್ ಕಾರ್ಡ್ ನೀವು ತರ್ತೀರಾ, ಒಂದು 3 ತಿಂಗಳು ಯೂಸ್ ಮಾಡದೆ ಇಡಿ, ಡಿಆಕ್ಟಿವೇಟ್ ಆಗಿಬಿಡುತ್ತೆ. ಹಾಗಾಗಿ ಆ ಮಂತ್ರಶಕ್ತಿ ನಾವು ಮಾತಾಡ್ತಾ ಅದು ಹೆಂಗಿರುತ್ತೆ, ಅದೇ ಥರ ಆ ರಿಚಾರ್ಜ್ ಅಂತ ಏನು ಹೇಳ್ತೀವಿ, ಅದೇ ಥರ ಅದನ್ನು ರಿಚಾರ್ಜ್ ಮಾಡಬೇಕು ನಾವು ಯಂತ್ರವನ್ನು. ರಿಚಾರ್ಜ್ ಮಾಡಿದಾಗ ನಿಮಗೆ ಚೆನ್ನಾಗಿ ಅದು ಅನುಕೂಲ ಆಗುತ್ತೆ. ಸೊ ಯಂತ್ರಗಳು ನಮ್ಮ ಹತ್ರ ಎಷ್ಟೋ ಜನ ತೊಗೊಂಡೋಗಿರ್ಬೋದು, ಆಯಿತಾ, ನೀವು ಪೂಜೆ ಮಾಡ್ತಾ ಇರ್ಬೋದು, ನಿಮ್ಗೆ ಅನುಕೂಲ ಆಗಿರ್ಬೋದು. ಆ ಅನುಕೂಲ ಆಗಿರ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಅನುಕೂಲ ಆಗಿದೆ ಅಂತಕ್ಕಂಥ ಒಂದು ವಿಶೇಷ ಒಂದು ವಿಚಾರವನ್ನು ಇವಾಗ ನಾನು ನಿಮಗೆ ಹೇಳಿದ್ದೀನಿ. ಇವತ್ತು ನಾವು ಮಾತಾಡೋಕ್ಕೆ ಅಂತ ಹೇಳಿ ಬಂದಿರತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿಯ ಬಗ್ಗೆ. ಶಕ್ತಿ ಅಂದರೆ ಹೆಣ್ಣು, ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಯಾವುದು ಅಂದರೆ ಮಹಾಕಾಳಿ, ಭದ್ರಕಾಳಿಯ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ. ಈ ಶಕ್ತಿ ಸರ್ವ ಶಾಪಗಳನ್ನು ನಿವಾರಣೆ ಮಾಡುವಂಥ ಅದ್ಭುತ ದೇವಿ, ಸರ್ವ ದೋಷಗಳನ್ನು ನಿವಾರಣೆ ಮಾಡುವಂಥ ಅದ್ಭುತ ದೇವಿ. ಇಡೀ ಭೂಮಂಡಲವನ್ನೇ ತನ್ನ ಕಾಲಿನ ಕೆಳಗಡೆ ಇಟ್ಕೊಂಡಿದ್ದಾಳೆ ಅಂಥ ಶಕ್ತಿ ಮಹಾಕಾಳಿ. ಈ ಕಾಳಿಯ ಆರಾಧನೆಯನ್ನು ಯಾರು ಅಮಾವಾಸ್ಯೆ ದಿನಗಳಲ್ಲಿ ಕರೆಕ್ಟಾಗಿ ಮಾಡ್ತಾರೋ ಅಂಥವರಿಗೆ ಸರ್ವ ದೋಷ ಶಾಪಗಳು ನಿವಾರಣೆ ಆಗಿ ಜೀವನದಲ್ಲಿ ಎಲ್ಲ ಥರದ ದರಿದ್ರಗಳು ಪರಿಹಾರ ಆಗಿ ವಿಶೇಷವಾಗಿರ್ತಕ್ಕಂಥ ಅನುಕೂಲ ನಿಮಗೆ ಸಿಗುತ್ತೆ. ಅಂತಹ ಅದ್ಭುತ ಒಂದು ಶಕ್ತಿಯ ಬಗ್ಗೆ, ಅದರ ಸಿದ್ಧಿಯ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಈ ಒಂದು ಭದ್ರಕಾಳಿಯ
ಅಥವಾ ಮಹಾಕಾಳಿಯ ಸಿದ್ಧಿಯನ್ನು ಮಾಡ್ಕೊಳ್ಳೋದು ಹೇಗೆ? ಯಾರು ಬೇಕಾದರೂ ಈ ಒಂದು ಸಿದ್ಧಿಯನ್ನು ಮಾಡ್ಕೋಬೋದಾ ಅಂದರೆ ಹೌದು, ಎಲ್ಲರೂ ಕೂಡ ಈ ಒಂದು ಸಿದ್ಧಿಯನ್ನು ಮಾಡ್ಕೋಬೋದು. ಇದನ್ನು ಮಾಡಬೇಕಾದ್ರೆ ಅಮಾವಾಸ್ಯೆ ದಿವಸ ಸಾಯಂಕಾಲದ ಟೈಮಲ್ಲಿ ಒಂದು ಬೂದು ಕುಂಬಳಕಾಯಿ ತಂದು, ಚಿಕ್ಕದಾಗಿದ್ದರೆ ಸಾಕು, ಮೀಡಿಯಮ್ ಸೈಜಲ್ಲಿ ಒಂದು ಬೂದು ಕುಂಬಳಕಾಯಿಯನ್ನು ತಂದು ಅರಿಶಿನ ಕುಂಕುಮವನ್ನು ಕಲಸಿ ಅದಕ್ಕೆ ಕಣ್ಣು ಎಲ್ಲ ಚೆನ್ನಾಗಿ ಆ ದೇವಿಯ ಪ್ರತಿಮೆಯಲ್ಲಿ ಯಾವ ಥರ ಆ ದೇವಿ ಭದ್ರಕಾಳಿ ಇದ್ದಾಳೋ ನಾಲಿಗೆ ಮುಖ ಎಲ್ಲವನ್ನು ಬಿಡಿಸಿ ಅರಿಶಿನಲ್ಲಿ ಕುಂಕುಮದಿಂದ ಅಲಂಕಾರವನ್ನು ಮಾಡಿ, ಇನ್ನೊಂದು ಕಡೆ ಮಂತ್ರವನ್ನು ಬರಿಬೇಕು. ಏನು ಮಂತ್ರ ಬರಿಬೇಕು ಅಂದರೆ ಐಂ ಹ್ರೀಂ ಶ್ರೀಂ ಭದ್ರಕಾಳಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಬರಿಬೇಕು. ಈ ಮಂತ್ರವನ್ನು ಬರೆದು ನೀವು ಆ ಬೂದು ಕುಂಬಳಕಾಯಿ ಮುಂದೆ ಕೂತ್ಕೊಂಡು ನೀವು ಪೂರ್ವ ಕೂತ್ಕೋಬೇಕು. ಅದು ನಿಮಗೆ ಪಶ್ಚಿಮಾಭಿಮುಖವಾಗಿರುತ್ತೆ. ನಿಮ್ಮ ಎಡಗೈಯನ್ನು ಆ ಬೂದು ಕುಂಬಳಕಾಯಿ ಮೇಲೆ ಇಟ್ಟು ಬಲಗೈಯಿಂದ ಮಂತ್ರ ಜಪವನ್ನು ಮಾಡಬೇಕು. ಮಣಿಯನ್ನು ಇಟ್ಕೊಂಡು ಆ ಮಂತ್ರ ಜಪವನ್ನು ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನೀರನ್ನು ತೆಗೆದು ಕೆಳಗಡೆ ಬಿಡಬೇಕು, ತಮ್ಮ ಮೇಲೆ ಚಿಮುಕ್ಸ್ಕೋಬೇಕು, 3 ಸಲ ನೀರು ಕುಡಿಬೇಕು, ಇದೆಲ್ಲವನ್ನು ಹೇಳ್ಕೊಟ್ಟಿದ್ದೀನಿ. ಇದೇ ಪ್ರೊಸೀಜರಲ್ಲಿ ಮಾಡಿ ನಂತರ ನೀವು ಆ ಭದ್ರಕಾಳಿಯ ಮಂತ್ರವನ್ನು ಜಪ ಮಾಡೋಕ್ಕೆ ಶುರು ಮಾಡಬೇಕು. 1008 ಸಲ ಈ ಒಂದು ಮಂತ್ರ ಜಪವನ್ನು ಮಾಡಬೇಕು. 1008 ಸಲ ಈ ಮಂತ್ರ ಜಪವನ್ನು ಮಾಡಿ 9 ಸಲ ನೀರನ್ನು ತೆಗೆದು ಆ ನೀರಿನಲ್ಲಿ, ಉದ್ದರಣೆ ನೀರಿನಲ್ಲಿ ಒಂಚೂರು ಕುಂಕುಮವನ್ನು ಹಾಕಿ ಆ ಕುಂಬಳಕಾಯಿ ಮೇಲೆ ಬಿಡಬೇಕು. 9 ಸಲ ಬಿಟ್ಟು ಆ ಬೂದು ಕುಂಬಳಕಾಯಿಯನ್ನು ಅವತ್ತಿನ ದಿವಸ ಮನೆಯಲ್ಲಿ, ದೇವರ ಮನೆಯಲ್ಲಿ, ಅದು ಆದಷ್ಟು ಪಾಸಿಟಿವ್ ಎನರ್ಜಿ ಇರೋ ಕಡೆ ಇಟ್ಕೋಬೇಕು. ಅವತ್ತಿನ ದಿವಸ ಇಟ್ಕೊಂಡು, ನಾನು ಅಮಾವಾಸ್ಯೆ ದಿವಸ ಇಟ್ಕೊಂಡು ಮಾರನೇ ದಿವಸ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಮನೆಯ ಹೊರಗಡೆ ಆ ಬೂದು ಕುಂಬಳಕಾಯಿಯನ್ನು 9 ಭಾಗ ಕಟ್ ಮಾಡಬೇಕು. 9 ಭಾಗ ಕಟ್ ಮಾಡಿ ಆ ಒಂದೊಂದು ಭಾಗವನ್ನು ಕೂಡ, ಒಂದು ಭಾಗ 3 ದಾರಿ ಸೇರುವ ಕಡೆಗೆ ಇಡಬೇಕು, ಒಂದು ಭಾಗ ಹುತ್ತದ ಕಡೆಗೆ ಇಡಬೇಕು, ಒಂದು ಭಾಗ ಯಾವುದಾದ್ರೂ ನೀರು, ಒಳ್ಳೆ ನೀರಾಗಲಿ ಕೆಟ್ಟ ನೀರಾಗಲಿ ಆ ಒಂದು ನೀರು ಹೋಗುವಂಥ ಪ್ರದೇಶದಲ್ಲಿ ಇಡಬೇಕು. ಒಂದು ಭಾಗವನ್ನು ಸ್ಮಶಾನದಲ್ಲಿ ಹಾಕಬೇಕು. ಒಂದು ಭಾಗವನ್ನು ನೀವು ಏನು ಮನೆಯಲ್ಲಿ ಇಡ್ತೀರ, ಮುಖ್ಯ ದ್ವಾರ, ವಾಸ್ತು ದ್ವಾರ ಅಂತ ಕರಿತೀವಿ, ವಾಸ್ತು ಬಾಗಿಲು, ಅಲ್ಲಿ ಇಡಬೇಕು. ಮಿಕ್ಕಿದ ಹೋಳುಗಳಿದೆ ಅದನ್ನು ಸಣ್ಣ 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 ಚೂರುಗಳಾಗಿ ಮಾಡಿಕೊಂಡು ಅದನ್ನೆಲ್ಲ ಸೇರಿಸಿ, ಎಲ್ಲವನ್ನು ಸೇರಿಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅದನ್ನು ತಗೊಂಡೋಗಿ ಯಾವುದಾದ್ರೂ ಹರಿಯೋ ನೀರಲ್ಲಿ ಬಿಟ್ಟುಬಿಡಬೇಕು. ಇದು 9 ಭಾಗ ಮಾಡಿಕೊಂಡು ಮಾಡುವಂಥ ಪ್ರಯೋಗ, ಭದ್ರಕಾಳಿ ಪ್ರಯೋಗ. ಇದು ಮಾಡೋದ್ರಿಂದ ನಿಮ್ಮ ಎಲ್ಲ ಶಾಪಗಳು ನಿವಾರಣೆಯಾಗಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಆಗುತ್ತೆ. ಕನಿಷ್ಠ ಪಕ್ಷ 3 ಅಮಾವಾಸ್ಯೆಗಳಾದರೂ ಈ ಪ್ರಯೋಗವನ್ನು ಮಾಡಬೇಕು. ಒಟ್ಟು 9 ಭಾಗವನ್ನು ಮಾಡಿಕೊಂಡು ಹುತ್ತದ ಹತ್ರ ಒಂದು, 3 ದಾರಿ ಸೇರೋ ಕಡೆ ಒಂದು ನೀರು ಹೋಗೋ ಕಡೆ ಒಂದು, ಆಯಿತಾ? ಆಮೇಲೆ ಒಂದು ಬಾಗಿಲ ಹತ್ರ ಒಂದು, ಆಮೇಲೆ ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿಕೊಂಡು ಅದನ್ನು ಪೂರ್ತಿ ಆ ಒಂದು ಚೂರನ್ನು ಸೇರಿಸ್ಕೊಂಡು ಮಾಡುವಂಥ ಪ್ರಯೋಗ ಒಂದು. ಇಷ್ಟನ್ನು ನೀವು ಮಾಡಿಬಿಟ್ರೆ ನಿಮಗೆ ಬಹಳ ಅಭಿವೃದ್ಧಿ ಅನುಕೂಲ ಆಗುತ್ತೆ. 3 ಅಮಾವಾಸ್ಯೆಗಳು ಇದನ್ನು ತಪ್ಪದೇ ಮಾಡಿ ನೋಡಿ, ನಿಮಗೆ ಬಹಳ ಅನುಕೂಲ ಆಗುತ್ತೆ. ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಮತ್ತು ಅನುಗ್ರಹ ಆ ಭದ್ರಕಾಳಿಯಿಂದ ನಿಮ್ಗೆ ಸಿಗುತ್ತೆ. ಭದ್ರಕಾಳಿ ಮಂತ್ರ ಓಂ ಐಂ ಶ್ರೀಂ ಓಂ ನಮೋ ಮಹಾ ಭದ್ರಕಾಳಿಯೇ ಮಮ ಸರ್ವಶಾಪ ನಿವಾರಣಾಂಗ ಸರ್ವ ವಿಜಯ ಪ್ರಾಪ್ತ್ಯಂಗ ಓಂ ಐಂ ಫಟ್ ಸ್ವಾಹ. ಈ ಮಂತ್ರವನ್ನು ಹೇಳಬೇಕು. ಬಹಳ ವಿಶೇಷವಾಗಿರ್ತಕ್ಕಂಥ ಮಂತ್ರ. ನಮಸ್ಕಾರ.